ಸಿ.ಎಸ್.ಕೆ ಟೀಮ್ ಇಂದ ಒಂದು 3 ರಿಂದ 4 ಬಿಗ್ಗೆಸ್ಟ್ ಅಪ್ಡೇಟ್ಸ್ ಇದಾವೆ. ನಾವು ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಹೊಡೆದ್ಬಿಟ್ರೆ ಒಂದು ಫಟಾಫಟ್ ಲೈಕ್, ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಸೊ ಮಧ್ಯಾಹ್ನ ಸಿ.ಎಸ್.ಕೆ ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸ್ಟೆಫನ್ ಫ್ಲೆಮಿಂಗ್ ಅವರು ನೆಕ್ಸ್ಟ್ ಸಿ.ಎಸ್.ಕೆ ಟೀಮ್ ಅಲ್ಲಿ ಆಸ್ ಎ ಹೆಡ್ ಕೋಚ್ ಆಗಿ ಕಂಟಿನ್ಯೂ ಆಗ್ತಾ ಇಲ್ಲ, ಅವರಿಗೆ ಗೆಟ್ ಪಾಸ್ ಕೊಟ್ಟಿದ್ದೀವಿ ಅಂತೇಳಿ. ಏನಾಗ್ಲಿ, ಸ್ಟೆಫನ್ ಫ್ಲೆಮಿಂಗ್ ಅವ್ರದ್ದು ಅವರ ಒಂದು ಕೆರಿಯರ್ ಅಲ್ಲಿ ಸಿ.ಎಸ್.ಕೆ ಟೀಮ್ ಅಲ್ಲಿ 5 ಕಪ್ ವಿನ್ ಆಗಿದ್ದಾರೆ. ಸೊ ಅದಕ್ಕೆ ಹ್ಯೂಜ್ ರೌಂಡ್ ಆಫ್ ಅಪ್ಲೋಡ್ಸ್ ಬರಲಿ ಪ್ರತಿಯೊಬ್ಬ ಸಿ.ಎಸ್.ಕೆ ಫ್ಯಾನ್ಸ್ ಇದ್ದ. ಸೊ ಎಂಡ್ ಆಫ್ ಎನ್ ಎರಾ ಸಿ.ಎಸ್.ಕೆ ಟೀಮ್ ಅಲ್ಲಿ ಸ್ಟೆಫನ್ ಫ್ಲೆಮಿಂಗ್ ಅವರ ಕೆರಿಯರ್ ಕ್ಲೋಸ್ ಆಗಿದೆ. ಜಸ್ಟ್ ನಾಟ್ ಓನ್ಲಿ ಸಿ.ಎಸ್.ಕೆ ಟೀಮ್ ಅಲ್ಲಿ ಅಷ್ಟೆಲ್ಲ, ಜೆ.ಎಸ್.ಕೆ ಆಗಲಿ, ಟಿ.ಎಸ್.ಕೆ ಆಗಲಿ, ಸಿ.ಎಸ್.ಕೆ ಬರೋಬ್ಬರಿ 3 ಫ್ರಾಂಚೈಸ್ ಇದ್ದಾವೆ, ಡಿಫ್ರೆಂಟ್ ಫ್ರಾಂಚೈಸಿ. ಆ ಟೀಮ್ ಅಲ್ಲೂ ಕೂಡ ಸ್ಟೆಫನ್ ಫ್ಲೆಮಿಂಗ್ ಅವರಿಗೆ ಔಟ್ ಮಾಡಿದ್ದಾರೆ. ಈಗ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಚೆನ್ನೈ ಸೂಪರ್ ಕಿಂಗ್ಸ್ ಇಷ್ಟಕ್ಕೆ ಯಾರಿಗೆ ಆಸ್ ಎ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ? ದಟ್ ಈಸ್ ದ ವೆರಿ ಸೀರಿಯಸ್ ಕ್ವಶನ್. ಡಿಬೇಟ್ ಮಾಡಬೇಕಾದ್ರೆ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ, ಹೇಮಂಗ್ ಬದೋನಿಯವರಿಗೆ ಆಸ್ ಎ ಕೋಚಿಂಗ್ ಸ್ಟಾಫ್ ಅಲ್ಲಿ ಇಡ್ತಾ ಇದ್ದಾರೆ. ಮೇ ಬಿ ಅವರಿಗೆ ಆಸ್ ಎ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡಬಹುದು. ಆದ್ರೆ ಬಿಗ್ ಕನ್ಸರ್ನ್ ಏನಪ್ಪಾ ಅಂದ್ರೆ, ಡಿ.ಸಿ ಅಲ್ಲಿ ಅಂತ ಪರಿ ಅವರ ಕೋಚಿಂಗ್ ವರ್ಕೌಟ್ ಆಗಿಲ್ಲ. 2 ವರ್ಷ ಫ್ಲಾಪ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸೊ ಈ ಟೈಮಲ್ಲಿ ಫ್ಲಾಪ್ ಆಗಿರುವಂತಹ ಕೋಚ್ ನ ತೊಡಗಿಸಿ ಮತ್ತೆ ಚೆನ್ನೈ ತಪ್ಪು ಮಾಡುತ್ತಾ ಅಂತ ಅದೊಂದು ಕ್ವಶನ್ ಬರ್ತದೆ. ದಿಸ್ ಇಸ್ ನಾಟ್ ಅನ್ ಅಫಿಷಿಯಲ್ ಅನೌನ್ಸ್ಮೆಂಟ್, ಬಟ್ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ ಹೇಮಂಗ್ ಬದೋನಿಯವರಿಗೆ ಆಸ್ ಎ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡಲಿದ್ದಾರೆ ಅಂತೇಳಿ. ನಮಗೆ ಸೂನ್ ಆಗಿ ಇನ್ಫಾರ್ಮೇಶನ್ ಬರುತ್ತೆ ಇಷ್ಟಕ್ಕೆ ಯಾರಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತೇಳಿ. ಬಟ್ ಕೆಲವೊಂದು ರಿಪೋರ್ಟ್ಸ್ ಪ್ರಕಾರ ಎಂ.ಎಸ್ ಧೋನಿಯವರು ಕೂಡ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಆಗಲಿದ್ದಾರೆ ಅಂತೇಳಿ ಅದು ಕೂಡ ಒಂದು ಅಪ್ಡೇಟ್ ಇದೆ. ಅಂದ್ರೆ ಅನ್ಅಫಿಷಿಯಲಿ ಎಂ.ಎಸ್ ಧೋನಿಯವರು IPL ಗೆ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡ್ದಂಗೆನೆ. ಸೊ ಪಾಸ್ಟ್ ಅಲ್ಲಿ ಸಿ.ಎಸ್.ಕೆ CEO ಕಾಶಿ ವಿಶ್ವನಾಥ್ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ರು, ಎಂ.ಎಸ್ ಡಿ ಅವರು ಮ್ಯಾಚ್ ಆಡಿಕೆ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತೇಳಿ. ಬಟ್ ಅದು ಕೂಡ ಆಗಿಲ್ಲ. ಎಂ.ಎಸ್ ಡಿ ಅವರು ಅನ್ಅಫಿಷಿಯಲಿ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡಿದಂಗೆನೆ ಒಬ್ಬ ಲೆಜೆಂಡ್ ಪೇರು ಫೈನಲಿ IPL ಗೆ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಎಂ.ಎಸ್ ಧೋನಿಯವರು ಸಿ.ಎಸ್.ಕೆ ಹೆಡ್ ಕೋಚ್ ಆದ್ರೆ ಏನಾಗುತ್ತೆ? ಪ್ರಾಬ್ಲಮ್ ಆಗುತ್ತಾ ಅಥವಾ ಪ್ಲಸ್ ಆಗುತ್ತಾ? ಇದ್ರ ನಾವು ಕೊನೆಯ ಡಿಸ್ಕಷನ್ ಮಾಡೋಣ. ಸೊ ಸ್ಟೇ ಟ್ಯೂನ್ ಆಗಿರಿ. ಆದ್ರೆ ಟೈಮ್ಸ್ ಆಫ್ ಇಂಡಿಯಾ ಬರೋಬ್ಬರಿ 3 ಅಪ್ಡೇಟ್ ನ ಕೊಟ್ಟಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ಹೊಸ ಹೆಡ್ ಕೋಚ್, ಹೊಸ ಕ್ಯಾಪ್ಟನ್, ಹೊಸ ಕೋಚಿಂಗ್ ಸ್ಟಾಫ್, ಈ 3 ಹೊಸದಾಗಿ ಅಪಾಯಿಂಟ್ಮೆಂಟ್ ಮಾಡಲಿದ್ದಾರೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಂದ್ರೆ ಓಕೆ, ಈಗ ಕೋಚ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದರೆ ಸ್ಟೆಫನ್ ಫ್ಲೆಮಿಂಗ್ ಅವರಿಗೆ ಔಟ್ ಮಾಡಿದ್ದಾರೆ. ಅಂದ್ರೆ ಹೊಸ ಕೋಚ್ ಯಾರು ಬರಬಹುದು ಅದು ಕ್ಯೂರಿಯಾಸಿಟಿ ಇದೆ. ನೆಕ್ಸ್ಟ್ ಹೊಸ ಕ್ಯಾಪ್ಟನ್ ಅಂತೇಳಿ ಅವರು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಋತುರಾಜ್ ಗಾಯಕ್ವಾಡ್ಗೆ ಸ್ಯಾಕ್ ಮಾಡ್ತಾರ ಅಥವಾ ಋತುರಾಜ್ ಗಾಯಕ್ವಾಡ್ ಖುದ್ದಾಗಿ ನಾನು ಕ್ಯಾಪ್ಟನ್ಸಿನ ಮಾಡಂಗಿಲ್ಲಪ್ಪ, ನಾನು ಸ್ಟ್ರೈಟ್ ಫಾರ್ವರ್ಡ್ ಆಗಿ ನಾನು ಬ್ಯಾಟಿಂಗ್ ಕಡೆ ನಾನು ಕಾನ್ಸಂಟ್ರೇಟ್ ನ ಮಾಡ್ತೀನಿ ಅಂತ ಸಿ.ಎಸ್.ಕೆ ಅಫಿಷಿಯಲ್ ಮ್ಯಾನೇಜ್ಮೆಂಟ್ಗೆ ಅವರ ಒಪಿನಿಯನ್ ಹೇಳಿದಾರ ಅಂತ ಅದು ಒಂದು ಡೌಟ್ ಬರ್ತಾ ಇದೆ. ಯಾಕಂದ್ರೆ ರಿವ್ಯೂ ಮೀಟಿಂಗ್ ಆಗಿದೆ. ಈ ಒಂದು ರಿವ್ಯೂ ಮೀಟಿಂಗ್ ಆದ್ಮೇಲೆ ಸ್ಟೆಫನ್ ಫ್ಲೆಮಿಂಗ್ ಅವರಿಗೆ ಔಟ್ ಮಾಡಿದ್ದಾರೆ. ಸೊ ಋತುರಾಜ್ ಗಾಯಕ್ವಾಡ್ಗೆ ಏನಾಗುತ್ತೆ ಗೊತ್ತಿಲ್ಲ. ನೆಕ್ಸ್ಟ್ IPL 2027 ನಲ್ಲಿ ಅವರೇ ಕಂಟಿನ್ಯೂ ಮಾಡ್ತಾರ ಅಥವಾ ಖುದ್ದು ಋತುರಾಜ್ ಗಾಯಕ್ವಾಡ್ ಬಂದ್ಕೇಸಿ ನನಗೆ ಕ್ಯಾಪ್ಟನ್ಸಿ ಬೇಡ ಅಂತೇಳಿ ಅವರ ಒಪಿನಿಯನ್ ಹತ್ರ ಅದನ್ನ ನಾವು ವೇಟ್ ಮಾಡಬೇಕಾಗಿದೆ. ಆದ್ರೆ ಟೈಮ್ಸ್ ಆಫ್ ಇಂಡಿಯಾ ಅಪ್ಡೇಟ್ ನ ಕೊಟ್ಟಿದೆ ಹೊಸ ಕ್ಯಾಪ್ಟನ್ ಬರ್ತಿದ್ದಾರೆ ಅಂತೇಳಿ. ಇಲ್ಲಿ 2 ಪಾಯಿಂಟ್ ಬರುತ್ತೆ. ಒಂದು, ಸಂಜು ಸ್ಯಾಮ್ಸನ್ಗೆ ಕ್ಯಾಪ್ಟನ್ಸಿ ಕೊಡ್ತಾರ ಅಥವಾ ಟ್ರೇಡ್ ಕೂಡ ಆಗ್ತದೆ ಅಂತೇಳಿ ಟೈಮ್ಸ್ ಆಫ್ ಇಂಡಿಯಾ ಅಪ್ಡೇಟ್ ನ ಕೊಟ್ಟಿದೆ. ಟ್ರೇಡ್ ಅಂದ್ರೆ ಡೆಫಿನೆಟ್ಲಿ ಆಗಿ ಹಾರ್ದಿಕ್ ಪಾಂಡ್ಯ ಅವರ ಟ್ರೇಡ್ ಆನ್ ದ ಲೈನ್ ಅಲ್ಲಿ ಇದೆ. ನನ್ನ ಪ್ರಕಾರ ಆಲ್ಮೋಸ್ಟ್ ಹಾರ್ದಿಕ್ ಪಾಂಡ್ಯ ಅವರ ಟ್ರೇಡ್ ಡನ್ ಆದಂಗೆ ಚೆನ್ನೈಯಲ್ಲಿ. ಅಂದ್ರೆ ಸಿ.ಎಸ್.ಕೆ ಟೀಮ್ ಯಾವ ಪ್ಲೇಯರ್ಗೆ ಎಕ್ಸ್ಚೇಂಜ್ ಆಗಿ ಕೊಡ್ತಾರೆ, ಕ್ಯಾಶ್ ಡೀಲ್ ಮಾಡ್ತಾರೆ, ಅದ್ರ ಬಗ್ಗೆ ನೋ ಕ್ಲಾರಿಟಿ. ಹಾರ್ದಿಕ್ ಪಾಂಡ್ಯ ಏನಾದ್ರು ಚೆನ್ನೈಗೆ ಎಂಟ್ರಿ ಕೊಟ್ರೆ ಡೆಫಿನೆಟ್ಲಿ ಆಗಿ ಹಾರ್ದಿಕ್ ಪಾಂಡ್ಯ ಅವರಿಗೆ ಕ್ಯಾಪ್ಟನ್ಸಿ ಕೊಡಬೇಕಾಗುತ್ತೆ. ಒನ್ಸ್ ಹಾರ್ದಿಕ್ ಪಾಂಡ್ಯ ಅವರು ಚೆನ್ನೈಗೆ ಎಂಟ್ರಿ ಕೊಟ್ರೆ ಹಾರ್ದಿಕ್ ಪಾಂಡ್ಯದು ರೂಲ್ ನಡೆಯುತ್ತೆ, ಹೌದಲ್ವಾ? ಸೊ ಹಾಗಾದ್ರೆ ಎಂ.ಎಸ್ ಡಿ ಅವರು ಕೋಚ್ ಮಾಡಿದ್ರಪ್ಪ ಅಂದ್ರೆ ಗುರು ಶಿಷ್ಯರ ಆ ಒಂದು ಕಾಂಬಿನೇಷನ್ ಇಂದ ಚೆನ್ನೈ ಸೂಪರ್ ಕಿಂಗ್ಸ್ ಮುಂದಕ್ಕೆ ಹೋಗುತ್ತೆ. ಎಂ.ಎಸ್ ಡಿ ಹಾರ್ದಿಕ್ ಪಾಂಡ್ಯ ಎಷ್ಟು ಬಾಂಡ್ ಇದೆ ಅದು ಸಪರೇಟ್ ಆಗಿ ನಾವು ಹೇಳುವಂತಹ ಅವಶ್ಯಕತೆ ಇಲ್ಲ. ಅಂತ ಒಂದು ಸ್ಟ್ರಾಂಗ್ ಬಾಂಡ್ ಇದೆ ಇವರಿಬ್ಬರ ನಡುವೆ. ಸೊ ಏನ್ ಬೇಕಾದ್ರೂ ಆಗ್ಬೋದು. ಈಗ ನನ್ನ ಪಾಯಿಂಟ್ ಏನಪ್ಪ ಅಂದ್ರೆ, ಒಬ್ಬ ಕೋಚ್ ಆಗಿ ಒಬ್ಬ ಕೋಚ್ ನ ಕೆಲಸ ಏನಪ್ಪ ಅಂದ್ರೆ 365 ದಿನ ಕ್ರಿಕೆಟ್ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ, ಕ್ರಿಕೆಟ್ ನ ನೋಡಬೇಕಾಗುತ್ತೆ.
ಯಾವ ಪ್ಲೇಯರು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಯಾವ ಪ್ಲೇಯರ್ ನಾವು ಮಿನಿ ಆಕ್ಷನ್ ಅಥವಾ ಮೆಗಾ ಆಕ್ಷನ್ ಅಥವಾ ಟ್ರೇಡ್ ಆಗಲಿ ಇವೆಲ್ಲ ಮಾಡಬೇಕಾದ್ರೆ ಒಂದು ಪರ್ಫೆಕ್ಟ್ ಆಗಿ ಪ್ಲಾನ್ ಬೇಕಾಗುತ್ತೆ. ಆದರೆ MS ಧೋನಿ ಅವರ ಬಗ್ಗೆ ಹೇಳಬೇಕಾದ್ರೆ ಕೇವಲ 1 ಮಂತ್ ಅಂದ್ರೆ IPL ಸ್ಟಾರ್ಟ್ ಆಗೋ ಮುಂಚೆ 1 ಮಂತ್ ಎಂಟ್ರಿ ಕೊಡ್ತಾರೆ. ಆಮೇಲೆ ಒನ್ಸ್ IPL ಕಂಪ್ಲೀಟ್ ಆಗುತ್ತೋ ನಮಗೆ ಅವರು ಕಣ್ಣಿಗೆ ಕಾಣಿಸಲ್ಲ. ಸೊ ಇಂಥ ಟೈಮಲ್ಲಿ MSD ಅವರು CSK ಆಸ್ ಎ ಹೆಡ್ ಕೋಚ್ ಆದರೆ ಬೆಸ್ಟಾ ಅಥವಾ ಮೈನಸ್ ಆಗುತ್ತಾ? ಐ ಡೋಂಟ್ ನೋ. ಒಬ್ಬ ಲೆಜೆಂಡ್ ಪ್ಲೇಯರ್ ಬಗ್ಗೆ ನಾವು ಮಾತಾಡಬಾರ್ದು. ಜಸ್ಟ್ ನನ್ನ ಒಪಿನಿಯನ್ ಹೇಳ್ತೀನಿ ಅಷ್ಟೇ. ಏನಾದರೂ ನನ್ನ ಪ್ರಕಾರ, ನನ್ನ ಪರ್ಸನಲ್ ಪ್ರಕಾರ CSK ಟೀಮಲ್ಲಿ MSD ಅವರು ಆಸ್ ಎ ಮೆಂಟರ್ ಆದರೆ ಬೆಸ್ಟು ನನ್ನ ಪ್ರಕಾರ. ಆಸ್ ಎ ಹೆಡ್ ಕೋಚ್ ಆಗಿ ಜಾಸ್ತಿ ಕ್ರಿಕೆಟ್ನ ಫಾಲೋ ಮಾಡ್ತಿರುವಂತಹ ಒಬ್ಬ ಕ್ಯಾಂಡಿಡೇಟ್ ಬೇಕಾಗುತ್ತೆ. ಅಂದರೆ 24 ಅವರ್ಸ್ ಕ್ರಿಕೆಟ್ ಬಗ್ಗೆ ಯೋಚನೆ ಮಾಡುವಂತಹ ಕ್ಯಾಂಡಿಡೇಟ್ ಬೇಕಾಗುತ್ತೆ. ಅಂಥ ಪ್ಲೇಯರ್ಸ್ಗೆ ಪಿಕ್ ಮಾಡಿದ್ರೆ ಚೆನ್ನೈ ಒಂದು ಬೆಟರ್ ವೇಲಿ ಹೋಗಬಹುದು ಅಷ್ಟೇ. ಜಸ್ಟ್ ಪ್ಯೂರ್ ನನ್ನ ಒಪಿನಿಯನ್ ಅಷ್ಟೇ. ಮೇ ಬಿ ನಾನು ಹೇಳಿದ ಹಾಗೆ ಆಲ್ರೆಡಿ ಇದ್ದಾರೆ. ನನ್ನ ಪ್ರಕಾರ ಕಾಂಬಿನೇಷನ್ ಹೇಗಿರಬೇಕಪ್ಪ ಅಂದರೆ ಆ್ಯಡಮ್ ಮೋಸಸ್ ಆಗಲಿ, ಬ್ರೆಂಡನ್ ಮೆಕಲ್, ಐ ಡೋಂಟ್ ನೋ ಅವರು ಕಮಿಟ್ಮೆಂಟ್ ಹೇಗಿದೆ ಗೊತ್ತಿಲ್ಲ, ಅವ್ರನ್ನ ಬೇಡ. ರಾಹುಲ್ ದ್ರಾವಿಡ್ ಹೆಸರು ಕೇಳಿ ಬರ್ತದೆ, ನಮ್ಮ ಕನ್ನಡಿಗ, ಅವರು ಆಗ್ಬೋದು. ಹೇಮಂಗ್ ಬದನಿಗೆ ನನ್ನ ಪ್ರಕಾರ ಅವ್ರನ್ನ ಆಸ್ ಎ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡಬಾರ್ದು. ಯಾಕಪ್ಪ ಅಂದರೆ DC ಅಷ್ಟೊಂದು ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಾಗ ಯಾವ ರೀತಿ ಮೇಲೆ ಚೆನ್ನೈ ಸೂಪರ್ ಕಿಂಗ್ಸ್ ಅವರಿಗೆ ಆಸ್ ಎ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ದಟ್ ಇಸ್ ದ ವರ್ಸ್ಟ್ ನಿರ್ಧಾರ. ಸ್ಟಿಲ್ ನಮಗೆ ಅಫಿಷಿಯಲ್ ಆಗಿಲ್ಲ, ಜಸ್ಟ್ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ ಅಷ್ಟೇ. ಅಶ್ವಿನ್ ಇದ್ದಾರೆ, ಅಶ್ವಿನ್ಗೆ ಮಾಡಿದ್ವಿ ಬೆಸ್ಟು. ಸೊ ಏನು ಬೇಕಾದ್ರೆ ಮಾಡ್ಬೋದು ಚೆನ್ನೈ ಸೂಪರ್ ಕಿಂಗ್ಸ್. ಇನ್ನೊಂದು ಫ್ಯೂ ಡೇಸ್ ನಮಗೆ ಇನ್ಫಾರ್ಮೇಷನ್ ಬರುತ್ತೆ ಎಷ್ಟಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮಲ್ಲಿ ಯಾರು ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಆಗ್ತಾರೆ ಅಂತೇಳಿ. ಸೊ ನೀವೇ ಕಮೆಂಟ್ಸ್ ಮಾಡಿ, ಯಾರಾದರೆ ಬೆಸ್ಟು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮಲ್ಲಿ ಆಸ್ ಎ ಹೆಡ್ ಕೋಚ್ ಆಗಿ ಯಾರಾದರೆ ಬೆಸ್ಟು ಕಮೆಂಟ್ಸ್ ಮಾಡಿ. ನಮ್ಮ ಯಾರೆಲ್ಲ CSK ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತಿರಲಿ. ಬಟ್ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ನ ಪ್ರಕಾರ 4 ಅಪ್ಡೇಟ್ಸ್. ಒಂದು, ಹೊಸ ಕ್ಯಾಪ್ಟನ್, ಹೊಸ ಕೋಚು, ಹೊಸ ಕೋಚಿಂಗ್ ಸ್ಟಾಫ್ ಮತ್ತು ಟ್ರೇಡ್ ಟಾಕ್ಸು ಆಗ್ತಾ ಇದೆ ಅಂತೇಳಿ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮಲ್ಲಿ ಈ 4 ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ ಟೈಮ್ಸ್ ಆಫ್ ಇಂಡಿಯಾ. ಏನಂತೀರಾ ಕಮೆಂಟ್ಸ್ ಮಾಡಿ. ಈ ಒಂದು ಅಪ್ಡೇಟ್ನ ಪ್ರತಿಯೊಬ್ಬ ಚೆನ್ನೈ ಫ್ಯಾನ್ಸ್ಗೆ ಶೇರ್ ಮಾಡಿರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.